ಬೆಂಗಳೂರು ನಗರದಲ್ಲಿ ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇರತಕ್ಕಂಥ ಒಂದು ಭಾಗವಾಗಿ ನಿನ್ನೆ ದಿನ ನಗರ ಹೊರವಲಯದ ಒಂದು ಫಾರ್ಮ್ ಹೌಸ್ನಲ್ಲಿ ಮಾದಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಹಾಗೂ ಒಂದು ರೇವ್ ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಮೇಲೆ CCBಯ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಜೊತೆ ಆ ಒಂದು ಫಾರ್ಮ್ ಹೌಸ್ಗೆ ದಾಳಿ ಮಾಡಿದಾಗ ಅಲ್ಲಿ ಹಲವು ಮಾದಕ ವಸ್ತುಗಳು ಪತ್ತೆಯಾಗಿದೆ. ನಂತರ ಸ್ಥಳಕ್ಕೆ ನಮ್ಮ ಶ್ವಾನ ದಳವನ್ನು ಕರೆಸ್ಕೊಂಡು ಅದರಿಂದ ತಪಾಸಣೆ ಮಾಡಬೇಕಾದರೂ ಕೂಡ ಸ್ವಲ್ಪ ಮಾದಕ ವಸ್ತುಗಳು ಸಿಕ್ಕಿದ್ದಾವೆ. ಸುಮಾರು 100 ಜನರು ಇದ್ದಂಥ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಮ್ಯೂಸಿಕ್ ಉಪಯೋಗಿಸಿ ಸುಮಾರು ರಾತ್ರಿ 3:30 ಗಂಟೆ ಸಮಯದಲ್ಲಿ ಈ ಒಂದು ಮಾದಕ ವಸ್ತುಗಳನ್ನ ಬಳಸ್ತಾ ಇರತಕ್ಕಂಥದ್ದು ಕಂಡುಬಂದಿದ್ದು, ಅದಕ್ಕೆ ಸಂಬಂಧಿಸಿದಂತೆ 5 ಜನರನ್ನು ಬಂಧಿಸಿ ಒಂದು ಪ್ರಕರಣ ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ. ಸದ್ಯಕ್ಕೆ ಸ್ಥಳದಲ್ಲಿ ಮಾದಕ ವಸ್ತು ಸೇವನೆಯ ಬಗ್ಗೆ ಕೂಡ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಹಾಗೂ ಸ್ಥಳಕ್ಕೆ ನಮ್ಮ ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳು ಸಹ ಭೇಟಿ ನೀಡಿ ಸ್ಯಾಂಪಲ್ಗಳನ್ನು ಸಹ ಸಂಗ್ರಹಿಸಿದ್ದಾರೆ. ಇದಿಷ್ಟು ಈ ಪ್ರಕರಣಕ್ಕೆ ಸಂಬಂಧಿಸಿದಂಥ ಮಾಹಿತಿ. ಸಂದರ್ಭದಲ್ಲಿ ಮಾದಕ ವಸ್ತುಗಳು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನಾದ್ರು ಗೃಹಗಳನ್ನು ಸಿಕ್ಕಿದೆಯಾ? ಲೈಕ್ ಕೊಕೇನ್, ಪಾಕೆಟ್ಸ್ ಆ ರೀತಿ ಏನಾದ್ರು ಸಿಕ್ಕಿದೆ. ಅದನ್ನ ಹೇಳದ್ನಲ್ಲ ನಾನು, ಸಿಕ್ಕಿದೆ. ಎಷ್ಟು ಜನ ಇದೆ ಸರ್ ಟೋಟಲ್? ಸುಮಾರು 100 ಜನ ಇದ್ದಿರ್ಬೋದು. ಅದರಲ್ಲಿ ಕೆಲವರು ಅಲ್ಲಿ ಅಸಿಸ್ಟ್ ಮಾಡ್ತಕ್ಕಂಥವ್ರು ಇದ್ದಿರ್ಬೋದು. ಅದಕ್ಕೆ ಸಮಗ್ರವಾಗಿ ಈಗ ಸ್ಥಳೀಯ ಪೊಲೀಸರು ಅದನ್ನ ತನಿಖೆ ಕೈಗೊಂಡಿದ್ದಾರೆ. ಮುಂದಿನ ವಿವರಗಳು ನಿಮಗೆ ತನಿಖೆ. ಅದರಲ್ಲಿ ಕೆಲವರ ಬಳಿ ಮಾದಕ ವಸ್ತುಗಳನ್ನು ಇಟ್ಕೊಂಡಿದ್ರು. ಇನ್ನು ಕೆಲವರು ಇದನ್ನ ಆಯೋಜನೆ ಮಾಡಿರ್ತಕ್ಕಂಥವ್ರು, ಎಲ್ಲರನ್ನು ಫೆಸಿಲಿಟೇಟ್ ಮಾಡಿರ್ತಕ್ಕಂಥವ್ರು. ಪ್ರಮುಖವಾಗಿ ಇವರು ಇದನ್ನು ಆಯೋಜನೆ ಮಾಡ್ತಕ್ಕಂಥವ್ರು ಅನ್ನೋದ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ತಕ್ಷಣಕ್ಕೆ ತನಿಖೆನಲ್ಲಿ ಬಯಲಾಗ್ತದೆ. ಆಂಧ್ರದವರು ಹೆಚ್ಚಾಗಿದ್ರು, ಹೆಚ್ಚಿನ ಬಹುಪಾಲು ಜನರು ಹೊರ ರಾಜ್ಯದವರು ಇದ್ದಾರೆ. ಸೆಲೆಬ್ರಿಟಿಗಳಿದ್ದಾರೆ ಅಂತ ನೋಡಿ, ಅದು ನಮಗೆ ಯಾರು ಏನು ಅಂತೆಲ್ಲ ಅದೆಲ್ಲ ತನಿಖೆನಲ್ಲಿ ಗೊತ್ತಾಗ್ತದೆ. ಸದ್ಯಕ್ಕೆ ಇದು ನಮಗೆ ಪ್ರೈಮರಿ ಇನ್ಫಾರ್ಮೇಶನ್. ರೈಡ್ ಆಗ್ತಿದಂಗೆ ಎಲ್ಲರಿಗೂ ಕೂಡ 3 ಜನಕ್ಕೂ ಮೆಡಿಕಲ್ ಟೆಸ್ಟ್ ಮಾಡಿಸ್ತೀರಾ ಸರ್? ಎಲ್ಲರಿಗೂ ಮಾಡಿಸ್ತಾರೆ. ಕನ್ಸ್ಯೂಮರ್ಸ್ ಇದ್ದಾರೆ ಸುಮಾರು ಜನ ಅಂತ ಹೇಳಿ ಅದನ್ನು ಮಾಡಿಸ್ತಾರೆ. ಸ್ಥಳೀಯ ಪೊಲೀಸರಿಗೆ ತನಿಖೆ ತಗೊಂಡಿರ್ತಾರೆ, ಮಾಡಿಸ್ತಾರೆ. ವೈದ್ಯರ ತಂಡವನ್ನು ಕಳಿಸ್ತಾರೆ. ಹೌದು, ಯಾರ್ದೋ ಒಂದು ಬರ್ತ್ಡೇ ಪಾರ್ಟಿ ಅಂತ ಬೋರ್ಡ್ ಹಾಕಿ ಎಲ್ಲಾರನ್ನು ಕರೆಸಿದ್ದೀವಿ. ಅದು ಯಾವ್ದು ಅಕೇಶನ್ಗಾದ್ರೂ ಆಗಿರ್ಬೋದು, ಬಟ್ ಮಾಡ್ತಕ್ಕಂಥದ್ದು ಅದು ತಪ್ಪದು. ಅವೆಲ್ಲ ನಿಮಗೆ ನೋಡಿ, ಇಂಡಿವಿಜುವಲ್ ಮತ್ತೆ ವೈಯಕ್ತಿಕ ಡೀಟೇಲ್ಸ್ ಅವೆಲ್ಲ ತನಿಖೆಗೆ ಸಂಬಂಧಿಸಿದ್ದು. ಅವುಗಳನ್ನೆಲ್ಲ ನಾವು ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಈ ರೀತಿಯ ಒಂದು ಪ್ರಕರಣಗಳು ನಗರ ಹೊರವಲಯದಲ್ಲಿ ನಡಿಬಾರದು. ಮಾದಕ ವಸ್ತುಗಳನ್ನು ನಾವು ನಿಗ್ರಹ ಮಾಡಬೇಕು ಅಂತ ಎಲ್ಲ ಕಡೆ ದಾಳಿ ಮಾಡ್ತಾನೆ ಇದ್ದೀವಿ ನಿರಂತರವಾಗಿ. ಈ ರೀತಿ ಆರ್ಗನೈಸ್ ಮಾಡಿ ಸಪ್ಲೈ ಮಾಡಿದಾಗ ಅದು ಬಹಳಷ್ಟು ಒಂದು ಕೆಟ್ಟ ಸೂಚನೆಯನ್ನು ಕೊಡ್ತದೆ. ಫಾರ್ಮ್ ಹೌಸ್ ಅದು GR ಫಾರ್ಮ್ ಹೌಸ್ ಅಂತ, ಅದರ ಮಾಲೀಕರನ್ನು ಕೂಡ ಯಾರಿಗೆ ಸೇರೋದು ಅಂತ ಸ್ಥಳೀಯ ಪೊಲೀಸರು ತಗೊಂಡಿದ್ದಾರೆ ಮಾಹಿತಿ. ಎಲ್ಲನೂ ವಿಚಾರಿಸ್ತಾರೆ.